ಥೈಲ್ಯಾಂಡ್ ಏರ್ಪೋರ್ಟ್ನಿಂದ ದರ್ಶನ್ ಹೊರಟಿದ್ದಾರೆ. ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ನಟ ದರ್ಶನ್. ಡೆವಿಲ್ ಚಿತ್ರೀಕರಣಕ್ಕಾಗಿ ತೆರಳಿದ್ದ ನಟ ದರ್ಶನ್ 10 ದಿನಗಳ ಬಳಿಕ ಆರೋಪಿ ದರ್ಶನ್ ವಾಪಸ್ ಬರ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ A2 ಆರೋಪಿ ದರ್ಶನ್ ಥೈಲ್ಯಾಂಡ್ನಿಂದ ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಆ ಮೂಲಕ ದರ್ಶನ್ ಸುಪ್ರೀಂ ಕೋರ್ಟ್ ಮೊನ್ನೆ ದರ್ಶನ್ಗೆ ಬೇಲ್ ರದ್ದಾಗುವಂತಹ ಒಂದು ಸೂಕ್ಷ್ಮತೆಯನ್ನು ತಿಳಿಸ್ದಂಗಿತ್ತು. ಅದರ ನಡುವೆ ದರ್ಶನ್ ಸದ್ಯಕ್ಕೆ ಬರಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ದರ್ಶನ್ ಈಗ ಥೈಲ್ಯಾಂಡ್ನಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ. ಡೆವಿಲ್ ಚಿತ್ರೀಕರಣದ ಶೂಟಿಂಗ್ಗೋಸ್ಕರ ದರ್ಶನ್ ಥೈಲ್ಯಾಂಡ್ಗೆ ಹೋಗಿದ್ರು. 10 ದಿನ ಅಲ್ಲೇ ಇದ್ರು, ಮುಗಿಸಿ ಈಗ ವಾಪಸ್ ಬರ್ತಾ ಇದ್ದಾರೆ. ಥೈಲ್ಯಾಂಡ್ ಏರ್ಪೋರ್ಟ್ನಿಂದ ದರ್ಶನ್ ಹೊರಟಿದ್ದಾರೆ. ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ನಟ ದರ್ಶನ್. ಡೆವಿಲ್ ಚಿತ್ರೀಕರಣಕ್ಕಾಗಿ ತೆರಳಿದ್ದ ನಟ ದರ್ಶನ್ 10 ದಿನಗಳ ಬಳಿಕ ಆರೋಪಿ ದರ್ಶನ್ ವಾಪಸ್ ಬರ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ A2 ಆರೋಪಿ ದರ್ಶನ್ ಥೈಲ್ಯಾಂಡ್ನಿಂದ ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಆ ಮೂಲಕ ದರ್ಶನ್ ಸುಪ್ರೀಂ ಕೋರ್ಟ್ ಮೊನ್ನೆ ದರ್ಶನ್ಗೆ ಬೇಲ್ ರದ್ದಾಗುವಂತಹ ಒಂದು ಸೂಕ್ಷ್ಮತೆಯನ್ನು ತಿಳಿಸ್ದಂಗಿತ್ತು. ಅದರ ನಡುವೆ ದರ್ಶನ್ ಸದ್ಯಕ್ಕೆ ಬರಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ದರ್ಶನ್ ಈಗ ಥೈಲ್ಯಾಂಡ್ನಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ. ಡೆವಿಲ್ ಚಿತ್ರೀಕರಣದ ಶೂಟಿಂಗ್ಗೋಸ್ಕರ ದರ್ಶನ್ ಥೈಲ್ಯಾಂಡ್ಗೆ ಹೋಗಿದ್ರು. 10 ದಿನ ಅಲ್ಲೇ ಇದ್ರು, ಮುಗಿಸಿ ಈಗ ವಾಪಸ್ ಬರ್ತಾ ಇದ್ದಾರೆ. ಥೈಲ್ಯಾಂಡ್ ಏರ್ಪೋರ್ಟ್ನಿಂದ ದರ್ಶನ್ ಹೊರಟಿದ್ದಾರೆ. ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ನಟ ದರ್ಶನ್. ಡೆವಿಲ್ ಚಿತ್ರೀಕರಣಕ್ಕಾಗಿ ತೆರಳಿದ್ದ ನಟ ದರ್ಶನ್ 10 ದಿನಗಳ ಬಳಿಕ ಆರೋಪಿ ದರ್ಶನ್ ವಾಪಸ್ ಬರ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ A2 ಆರೋಪಿ ದರ್ಶನ್ ಥೈಲ್ಯಾಂಡ್ನಿಂದ ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಆ ಮೂಲಕ ದರ್ಶನ್ ಸುಪ್ರೀಂ ಕೋರ್ಟ್ ಮೊನ್ನೆ ದರ್ಶನ್ಗೆ ಬೇಲ್ ರದ್ದಾಗುವಂತಹ ಒಂದು ಸೂಕ್ಷ್ಮತೆಯನ್ನು ತಿಳಿಸ್ದಂಗಿತ್ತು. ಅದರ ನಡುವೆ ದರ್ಶನ್ ಸದ್ಯಕ್ಕೆ ಬರಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ದರ್ಶನ್ ಈಗ ಥೈಲ್ಯಾಂಡ್ನಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ. ಡೆವಿಲ್ ಚಿತ್ರೀಕರಣದ ಶೂಟಿಂಗ್ಗೋಸ್ಕರ ದರ್ಶನ್ ಥೈಲ್ಯಾಂಡ್ಗೆ ಹೋಗಿದ್ರು. 10 ದಿನ ಅಲ್ಲೇ ಇದ್ರು, ಮುಗಿಸಿ ಈಗ ವಾಪಸ್ ಬರ್ತಾ ಇದ್ದಾರೆ. ಥೈಲ್ಯಾಂಡ್ ಏರ್ಪೋರ್ಟ್ನಿಂದ ದರ್ಶನ್ ಹೊರಟಿದ್ದಾರೆ. ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ನಟ ದರ್ಶನ್. ಡೆವಿಲ್ ಚಿತ್ರೀಕರಣಕ್ಕಾಗಿ ತೆರಳಿದ್ದ ನಟ ದರ್ಶನ್ 10 ದಿನಗಳ ಬಳಿಕ ಆರೋಪಿ ದರ್ಶನ್ ವಾಪಸ್ ಬರ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ A2 ಆರೋಪಿ ದರ್ಶನ್ ಥೈಲ್ಯಾಂಡ್ನಿಂದ ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಆ ಮೂಲಕ ದರ್ಶನ್ ಸುಪ್ರೀಂ ಕೋರ್ಟ್ ಮೊನ್ನೆ ದರ್ಶನ್ಗೆ ಬೇಲ್ ರದ್ದಾಗುವಂತಹ ಒಂದು ಸೂಕ್ಷ್ಮತೆಯನ್ನು ತಿಳಿಸ್ದಂಗಿತ್ತು. ಅದರ ನಡುವೆ ದರ್ಶನ್ ಸದ್ಯಕ್ಕೆ ಬರಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ದರ್ಶನ್ ಈಗ ಥೈಲ್ಯಾಂಡ್ನಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ. ಡೆವಿಲ್ ಚಿತ್ರೀಕರಣದ ಶೂಟಿಂಗ್ಗೋಸ್ಕರ ದರ್ಶನ್ ಥೈಲ್ಯಾಂಡ್ಗೆ ಹೋಗಿದ್ರು. 10 ದಿನ ಅಲ್ಲೇ ಇದ್ರು, ಮುಗಿಸಿ ಈಗ ವಾಪಸ್ ಬರ್ತಾ ಇದ್ದಾರೆ. ಥೈಲ್ಯಾಂಡ್ ಏರ್ಪೋರ್ಟ್ನಿಂದ ದರ್ಶನ್ ಹೊರಟಿದ್ದಾರೆ. ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ನಟ ದರ್ಶನ್. ಡೆವಿಲ್ ಚಿತ್ರೀಕರಣಕ್ಕಾಗಿ ತೆರಳಿದ್ದ ನಟ ದರ್ಶನ್ 10 ದಿನಗಳ ಬಳಿಕ ಆರೋಪಿ ದರ್ಶನ್ ವಾಪಸ್ ಬರ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ A2 ಆರೋಪಿ ದರ್ಶನ್ ಥೈಲ್ಯಾಂಡ್ನಿಂದ ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಆ ಮೂಲಕ ದರ್ಶನ್ ಸುಪ್ರೀಂ ಕೋರ್ಟ್ ಮೊನ್ನೆ ದರ್ಶನ್ಗೆ ಬೇಲ್ ರದ್ದಾಗುವಂತಹ ಒಂದು ಸೂಕ್ಷ್ಮತೆಯನ್ನು ತಿಳಿಸ್ದಂಗಿತ್ತು. ಅದರ ನಡುವೆ ದರ್ಶನ್ ಸದ್ಯಕ್ಕೆ ಬರಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ದರ್ಶನ್ ಈಗ ಥೈಲ್ಯಾಂಡ್ನಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ. ಡೆವಿಲ್ ಚಿತ್ರೀಕರಣದ ಶೂಟಿಂಗ್ಗೋಸ್ಕರ ದರ್ಶನ್ ಥೈಲ್ಯಾಂಡ್ಗೆ ಹೋಗಿದ್ರು. 10 ದಿನ ಅಲ್ಲೇ ಇದ್ರು, ಮುಗಿಸಿ ಈಗ ವಾಪಸ್ ಬರ್ತಾ ಇದ್ದಾರೆ. ಥೈಲ್ಯಾಂಡ್ ಏರ್ಪೋರ್ಟ್ನಿಂದ ದರ್ಶನ್ ಹೊರಟಿದ್ದಾರೆ. ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ನಟ ದರ್ಶನ್. ಡೆವಿಲ್ ಚಿತ್ರೀಕರಣಕ್ಕಾಗಿ ತೆರಳಿದ್ದ ನಟ ದರ್ಶನ್ 10 ದಿನಗಳ ಬಳಿಕ ಆರೋಪಿ ದರ್ಶನ್ ವಾಪಸ್ ಬರ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ A2 ಆರೋಪಿ ದರ್ಶನ್ ಥೈಲ್ಯಾಂಡ್ನಿಂದ ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಆ ಮೂಲಕ ದರ್ಶನ್ ಸುಪ್ರೀಂ ಕೋರ್ಟ್ ಮೊನ್ನೆ ದರ್ಶನ್ಗೆ ಬೇಲ್ ರದ್ದಾಗುವಂತಹ ಒಂದು ಸೂಕ್ಷ್ಮತೆಯನ್ನು ತಿಳಿಸ್ದಂಗಿತ್ತು. ಅದರ ನಡುವೆ ದರ್ಶನ್ ಸದ್ಯಕ್ಕೆ ಬರಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ದರ್ಶನ್ ಈಗ ಥೈಲ್ಯಾಂಡ್ನಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ. ಡೆವಿಲ್ ಚಿತ್ರೀಕರಣದ ಶೂಟಿಂಗ್ಗೋಸ್ಕರ ದರ್ಶನ್ ಥೈಲ್ಯಾಂಡ್ಗೆ ಹೋಗಿದ್ರು. 10 ದಿನ ಅಲ್ಲೇ ಇದ್ರು, ಮುಗಿಸಿ ಈಗ ವಾಪಸ್ ಬರ್ತಾ ಇದ್ದಾರೆ.
ಥೈಲ್ಯಾಂಡ್ ಏರ್ಪೋರ್ಟ್ನಿಂದ ದರ್ಶನ್ ಹೊರಟಿದ್ದಾರೆ. ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ನಟ ದರ್ಶನ್. ಡೆವಿಲ್ ಚಿತ್ರೀಕರಣಕ್ಕಾಗಿ ತೆರಳಿದ್ದ ನಟ ದರ್ಶನ್ 10 ದಿನಗಳ ಬಳಿಕ ಆರೋಪಿ ದರ್ಶನ್ ವಾಪಸ್ ಬರ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆರೋಪಿ ದರ್ಶನ್ ಥೈಲ್ಯಾಂಡ್ನಿಂದ ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಆ ಮೂಲಕ ದರ್ಶನ್ ಸುಪ್ರೀಂ ಕೋರ್ಟ್ ಮೊನ್ನೆ ದರ್ಶನ್ಗೆ ಬೇಲ್ ರದ್ದಾಗುವಂತಹ ಒಂದು ಸೂಕ್ಷ್ಮತೆಯನ್ನು ತಿಳಿಸ್ದಂಗಿತ್ತು. ಅದರ ನಡುವೆ ದರ್ಶನ್ ಸದ್ಯಕ್ಕೆ ಬರಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ದರ್ಶನ್ ಈಗ ಥೈಲ್ಯಾಂಡ್ನಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ. ಡೆವಿಲ್ ಚಿತ್ರೀಕರಣದ ಶೂಟಿಂಗ್ಗೋಸ್ಕರ ದರ್ಶನ್ ಥೈಲ್ಯಾಂಡ್ಗೆ ಹೋಗಿದ್ರು. 10 ದಿನ ಅಲ್ಲೇ ಇದ್ರು, ಮುಗಿಸಿ ಈಗ ವಾಪಸ್ ಬರ್ತಾ ಇದ್ದಾರೆ. ಥೈಲ್ಯಾಂಡ್ ಏರ್ಪೋರ್ಟ್ನಿಂದ ದರ್ಶನ್ ಹೊರಟಿದ್ದಾರೆ. ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ನಟ ದರ್ಶನ್. ಡೆವಿಲ್ ಚಿತ್ರೀಕರಣಕ್ಕಾಗಿ ತೆರಳಿದ್ದ ನಟ ದರ್ಶನ್ 10 ದಿನಗಳ ಬಳಿಕ ಆರೋಪಿ ದರ್ಶನ್ ವಾಪಸ್ ಬರ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆರೋಪಿ ದರ್ಶನ್ ಥೈಲ್ಯಾಂಡ್ನಿಂದ ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಆ ಮೂಲಕ ದರ್ಶನ್ ಸುಪ್ರೀಂ ಕೋರ್ಟ್ ಮೊನ್ನೆ ದರ್ಶನ್ಗೆ ಬೇಲ್ ರದ್ದಾಗುವಂತಹ ಒಂದು ಸೂಕ್ಷ್ಮತೆಯನ್ನು ತಿಳಿಸ್ದಂಗಿತ್ತು. ಅದರ ನಡುವೆ ದರ್ಶನ್ ಸದ್ಯಕ್ಕೆ ಬರಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ದರ್ಶನ್ ಈಗ ಥೈಲ್ಯಾಂಡ್ನಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ. ಡೆವಿಲ್ ಚಿತ್ರೀಕರಣದ ಶೂಟಿಂಗ್ಗೋಸ್ಕರ ದರ್ಶನ್ ಥೈಲ್ಯಾಂಡ್ಗೆ ಹೋಗಿದ್ರು. 10 ದಿನ ಅಲ್ಲೇ ಇದ್ರು, ಮುಗಿಸಿ ಈಗ ವಾಪಸ್ ಬರ್ತಾ ಇದ್ದಾರೆ. ಥೈಲ್ಯಾಂಡ್ ಏರ್ಪೋರ್ಟ್ನಿಂದ ದರ್ಶನ್ ಹೊರಟಿದ್ದಾರೆ. ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ನಟ ದರ್ಶನ್. ಡೆವಿಲ್ ಚಿತ್ರೀಕರಣಕ್ಕಾಗಿ ತೆರಳಿದ್ದ ನಟ ದರ್ಶನ್ 10 ದಿನಗಳ ಬಳಿಕ ಆರೋಪಿ ದರ್ಶನ್ ವಾಪಸ್ ಬರ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆರೋಪಿ ದರ್ಶನ್ ಥೈಲ್ಯಾಂಡ್ನಿಂದ ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಆ ಮೂಲಕ ದರ್ಶನ್ ಸುಪ್ರೀಂ ಕೋರ್ಟ್ ಮೊನ್ನೆ ದರ್ಶನ್ಗೆ ಬೇಲ್ ರದ್ದಾಗುವಂತಹ ಒಂದು ಸೂಕ್ಷ್ಮತೆಯನ್ನು ತಿಳಿಸ್ದಂಗಿತ್ತು. ಅದರ ನಡುವೆ ದರ್ಶನ್ ಸದ್ಯಕ್ಕೆ ಬರಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ದರ್ಶನ್ ಈಗ ಥೈಲ್ಯಾಂಡ್ನಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ. ಡೆವಿಲ್ ಚಿತ್ರೀಕರಣದ ಶೂಟಿಂಗ್ಗೋಸ್ಕರ ದರ್ಶನ್ ಥೈಲ್ಯಾಂಡ್ಗೆ ಹೋಗಿದ್ರು. 10 ದಿನ ಅಲ್ಲೇ ಇದ್ರು, ಮುಗಿಸಿ ಈಗ ವಾಪಸ್ ಬರ್ತಾ ಇದ್ದಾರೆ. ಥೈಲ್ಯಾಂಡ್ ಏರ್ಪೋರ್ಟ್ನಿಂದ ದರ್ಶನ್ ಹೊರಟಿದ್ದಾರೆ. ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ನಟ ದರ್ಶನ್. ಡೆವಿಲ್ ಚಿತ್ರೀಕರಣಕ್ಕಾಗಿ ತೆರಳಿದ್ದ ನಟ ದರ್ಶನ್ 10 ದಿನಗಳ ಬಳಿಕ ಆರೋಪಿ ದರ್ಶನ್ ವಾಪಸ್ ಬರ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆರೋಪಿ ದರ್ಶನ್ ಥೈಲ್ಯಾಂಡ್ನಿಂದ ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಆ ಮೂಲಕ ದರ್ಶನ್ ಸುಪ್ರೀಂ ಕೋರ್ಟ್ ಮೊನ್ನೆ ದರ್ಶನ್ಗೆ ಬೇಲ್ ರದ್ದಾಗುವಂತಹ ಒಂದು ಸೂಕ್ಷ್ಮತೆಯನ್ನು ತಿಳಿಸ್ದಂಗಿತ್ತು. ಅದರ ನಡುವೆ ದರ್ಶನ್ ಸದ್ಯಕ್ಕೆ ಬರಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ದರ್ಶನ್ ಈಗ ಥೈಲ್ಯಾಂಡ್ನಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ. ಡೆವಿಲ್ ಚಿತ್ರೀಕರಣದ ಶೂಟಿಂಗ್ಗೋಸ್ಕರ ದರ್ಶನ್ ಥೈಲ್ಯಾಂಡ್ಗೆ ಹೋಗಿದ್ರು. 10 ದಿನ ಅಲ್ಲೇ ಇದ್ರು, ಮುಗಿಸಿ ಈಗ ವಾಪಸ್ ಬರ್ತಾ ಇದ್ದಾರೆ. ಥೈಲ್ಯಾಂಡ್